ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರಾದ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಅಕ್ಕರೆ ಉಳ್ಳಂಥ ದೇವರು. ನಿಮಗೆ ಗೊತ್ತಾ? ಬಹಳ ಅಕ್ಕರೆ ಉಳ್ಳಂಥ ದೇವರು ನಿಮ್ಮ ಮೇಲೆ ಯಾವಾಗಲೂ ವಿಶೇಷವಾದ ಪ್ರೀತಿ ಇಟ್ಟಿದ್ದಾರೆ. ಹೌದಾ? ನಿಜವಾ? ನನ್ನನ್ನು ಅಷ್ಟು ಪ್ರೀತಿಸುತ್ತಾರಾ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಖಂಡಿತ. ಅದಕ್ಕೆ ತಾನೇ ದೇವರು ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಹೌದಲ್ಲ? ದೇವರ ಮೇಲಿರುವಂಥ ಪ್ರೀತಿ ಹೆಚ್ಚುತ್ತಲೇ ಇದೆ ಅಲ್ಲ, ನಂಬಿಕೆ ಹೆಚ್ಚುತ್ತಲೇ ಇದೆ ಅಲ್ಲ, ಅದೆಲ್ಲ ದೇವರ ಕೃಪೆ. ನಾವು ದೇವರೊಂದಿಗೆ ನಡೆಯುವಂಥದ್ದು, ಆತನೊಂದಿಗೆ ಇರುವಂಥದ್ದೇ ದೊಡ್ಡ ಭಾಗ್ಯ. ಇದಕ್ಕಿಂತ ಇನ್ನೇನು ಬೇಕು? ಅಷ್ಟೇ ಅಲ್ಲ, ದೇವರು ಇಂದು ನಿಮಗೊಂದು ವಾಗ್ದಾನ ಮಾಡುತ್ತಾರೆ. ಧರ್ಮೋಪದೇಶ ಕಾಂಡ 26:19 ವಾಕ್ಯದಲ್ಲಿ, ಹೆಚ್ಚಾದ ಕೀರ್ತಿ ಘನ ಮಾನಗಳನ್ನುಂಟು ಮಾಡುವೆನೋ. ದೇವರು ಹೇಳುತ್ತಾರೆ, ನಾನು ನಿಮ್ಮನ್ನು ಹೆಚ್ಚಾಗಿ ಉನ್ನತಿಯಲ್ಲಿ ಇಡುತ್ತೇನೆ. ಓದುತ್ತಾ ಇದ್ದೀರಾ? ಓದಿನಲ್ಲಿ ನಿಮ್ಮನ್ನು ಉನ್ನತಿಯಲ್ಲಿ ಇಡುತ್ತೇನೆ. ಕೆಲಸ ಮಾಡುತ್ತಾ ಇದ್ದೀರಾ? ಕೀರ್ತಿ ಘನ ಮಾನಗಳನ್ನು ಕೊಟ್ಟು ಕೆಲಸದಲ್ಲಿ ಉನ್ನತಿಯಲ್ಲಿ ಇಡುತ್ತೇನೆ. ಬಿಸ್ನೆಸ್ ಮಾಡುತ್ತಾ ಇದ್ದೀರಾ? ಅದರಲ್ಲಿ ಕೀರ್ತಿ ಘನತೆಯಿಂದ ಇಡುತ್ತೇನೆ. ಈ ರೀತಿ ದೇವರು ನೀವೇನು ಮಾಡುತ್ತಾ ಇದ್ದೀರೋ ಅದರಲ್ಲಿ ನಿಮಗೆ ಕೀರ್ತಿ ಘನ ಮಾನಗಳುಂಟಾಗುವಂತೆ ಮಾಡುತ್ತೇನೆಂದು ಹೇಳುತ್ತಾರೆ. ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ? ಯೋಚಿಸಿ ನೋಡಿರಿ. ದೇವರು ಆ ರೀತಿ ಮಾಡುವಾಗ ನಿಮ್ಮ ಹೃದಯದಲ್ಲಿ ದೊಡ್ಡ ಒಂದು ಸಂತೋಷ ಬರುತ್ತದಲ್ಲವ? ನಿಜ ತಾನೇ? ಒಂದು ಬಡ ಕುಟುಂಬ ನೋಡಿರೆ, ಅವರ ಮನೆಯಲ್ಲಿ ಸರಿಯಾಗಿ ಕರೆಂಟ್ ಸೌಕರ್ಯ ಕೂಡ ಇಲ್ಲ. ಆದ್ದರಿಂದ ಅವರು ದೀಪದ ಬೆಳಕಿನಲ್ಲೇ ಕುಳಿತು ಓದಬೇಕು. ದೀಪದ ಬೆಳಕು, ದೀಪ ಇರ್ತದಲ್ಲ ಅದು. ಇನ್ನು ಸ್ವಲ್ಪ ಹೆಚ್ಚು ಬೆಳಕು ಬೇಕೆಂದರೆ ಬೀದಿ ಬದಿಗಳಲ್ಲಿ ಬೀದಿ ದೀಪಗಳು ಇರ್ತದಲ್ಲ, ಸ್ಟ್ರೀಟ್ ಲೈಟ್, ಆ ಕಂಬದ ಕೆಳಗೆ ಕುಳಿತುಕೊಂಡೇ ಓದುವಂಥದ್ದು. ಅಷ್ಟು ಒಂದು ಬಡ ಕುಟುಂಬ. ಈ ರೀತಿ ಇರುವಾಗ ಹೇಗೆ ಓದಿ ಮುಂದೆ ಬರಲು ಸಾಧ್ಯ? ಯಾವುದೇ ಸೌಕರ್ಯಗಳು ಕೂಡ ಇಲ್ಲ. ಬಹಳ ಒಂದು ಬಡ ಕುಟುಂಬ ನೋಡಿರಿ. ಆ ವಿಧವೆ ತಾಯಿಯವರು ಕಷ್ಟಪಟ್ಟು ತನ್ನ ಮಗಳನ್ನು ಓದಿಸಿದರು. ಆದರೆ ಆಕೆಯಲ್ಲಿ ಒಂದು ನಂಬಿಕೆ, ಇಂದು ನಾನು ಕಷ್ಟಪಡುತ್ತಿದ್ದೇನೆ, ಆದರೆ ದೇವರಾದ ಯೇಸು ನನ್ನನ್ನು ಆಶೀರ್ವದಿಸುತ್ತಾರೆ, ಉನ್ನತಕ್ಕೇರಿಸುತ್ತಾರೆ ಎಂದು ಒಂದು ದೊಡ್ಡ ನಂಬಿಕೆ ಇತ್ತು. ದೇವರು ನೋಡಿರಿ, ಆ ಮಗಳ ಒಂದು ಸಿನ್ಸಿಯಾರಿಟಿ, ಆ ಮಗಳ ಒಂದು ಸಮರ್ಪಣೆ, ಕರ್ತನು ಕೊಡುವಂಥ ಜವಾಬ್ದಾರಿಗಳಲ್ಲಿ ಗಮನವಾಗಿರುವುದನ್ನೆಲ್ಲ ನೋಡಿ, ಅವಳ ಪ್ರಯತ್ನಗಳು, ಶ್ರಮ ಎಲ್ಲವನ್ನು ಕೂಡ ನೋಡಿ ಉನ್ನತವಾದ ಹಂತಕ್ಕೆ ತಂದರು. ಎಲ್ಲಿ ಎಂದು ಕೇಳಿದರೆ, IT ಕಂಪನಿಯಲ್ಲಿ ಒಂದು ಲೀಡರ್ಶಿಪ್ ಅಂದರೆ ಲೀಡರ್ ಅಂದರೆ ಅನೇಕರಿಗೆ ಕೆಲಸ ಕೊಡುವಂಥ, ಟ್ರೈನಿಂಗ್ ಕೊಡುವಂಥ ಒಂದು ಉನ್ನತವಾದ ಹಂತಕ್ಕೆ ದೇವರು ಏರಿಸಿದರು. ಯೋಚನೆ ಮಾಡಿ ಕೂಡ ನೋಡೋದಕ್ಕೆ ಆಗೋದು. ನಾನೆಲ್ಲೋ ಬೀದಿ ಬದಿಯಲ್ಲಿ ಇದ್ದೆ, ಒಂದು ದೀಪದ ಬೆಳಕಿನಲ್ಲಿ ಓದಿದೆ, ಆದರೆ ದೇವರು ಇಂದು ನನ್ನನ್ನು ಈ ಕಂಪನಿಯಲ್ಲಿ ದೊಡ್ಡ ಒಂದು ಕೀರ್ತಿ ಘನತೆಯಲ್ಲಿ ಇಟ್ಟಿದ್ದಾರೆ. ನನ್ನ ಸಾಮರ್ಥ್ಯವನ್ನು ನೋಡಿ, ನಾನು ಮಾಡುವುದನ್ನು ನೋಡಿ ನನ್ನನ್ನು ಹೊಗಳುತ್ತಾರೆ, ಘನಪಡಿಸುತ್ತಾರೆ. ಈ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ದೊಡ್ಡ ಉನ್ನತಿಯನ್ನು ದೇವರು ನನಗೆ ಕೊಟ್ಟಿದ್ದಾರೆ ಎಂಬುದಾಗಿ ಸಂತೋಷವಾಗಿ ಹೇಳಿದರು. ನಿಮಗೂ ಮಾಡುವರು. ದೇವರಾದ ಯೇಸು ಮಾಡುವರು. ನಿಮಗೆ ಕೀರ್ತಿ ಘನ ಮಾನಗಳು ಉಂಟಾಗುವಂತೆ ಮಾಡುವರು. ಯಾಕಂದರೆ ನಿಮ್ಮ ಮೇಲೆ ಅಕ್ಕರೆಯಿಂದ ಇದ್ದಾನೆ. ಆತನಿಂದ ಸಾಧ್ಯ. ಪ್ರೀತಿಯ ಮಗನೇ, ನೀನು ನಂಬು. ಮಗಳೇ, ನೀನು ನಂಬು. ದೇವರಾದ ಯೇಸುವಿನ ಸಂಗಡ ಇದ್ದಾರೆ. ಕೀರ್ತಿ ಘನ ಮಾನಗಳನ್ನು ಉಂಟು ಮಾಡುವರು ಎಂಬುದಾಗಿ ಹೇಳುವಿರಾ? ದೇವರೇ, ನನ್ನ ಮೇಲೆ ನೀವು ಬಹಳ ಅಕ್ಕರೆಯಿಂದ ಇದ್ದೀರಿ, ಪ್ರೀತಿಯಿಂದ ಇದ್ದೀರಿ. ಯೇಸು ನಿಮ್ಮ ಪ್ರೀತಿಯನ್ನು ನನ್ನಿಂದ ಮರೆಯುವುದಕ್ಕೆ ಆಗದು. ನೀವು ಮಾತು ಕೊಟ್ಟಂತೆ ನನಗೆ ಹೆಚ್ಚಿನ ಕೀರ್ತಿ ಘನ ಮಾನಗಳನ್ನು ಉಂಟು ಮಾಡುತ್ತೀರಿ ಎಂದು ನಾನು ನಂಬುತ್ತೇನೆ. ಆ ಅದ್ಭುತವನ್ನು ಎದುರು ನೋಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.